ನಾವು ಇಷ್ಟು ದಿನ ಬೇಕ್ರಿನಲ್ಲಿ ಸೋಂಪಾಪುಡಿನ ತಂದು ತಿಂತಾಯಿದ್ವಿ. ಅದನ್ನು ನಾನು ಇವತ್ತು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ. ನೋಡೋಣ ಅದು ಹೇಗೆ ಬಂದಿದೆ ಅಂತ. ಹಾಯ್, ನಾನು ನಿಮ್ಮ ಶ್ರುತಿ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಮೊದಲನೇ ಸರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು ತುಪ್ಪ. ಇದಕ್ಕೇ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಘಮ ಘಮ ಅನ್ನೋ ಪರಿಮಳ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಮತ್ತೆ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಹುರ್ಕೊಳ್ಬೇಕು. ಮತ್ತು ಮೈದಾ ಹಿಟ್ಟು ಸ್ವಲ್ಪ ಫ್ರೈ ಆಗಬೇಕು, ಆ ರೀತಿ ಇದನ್ನು ಹುರ್ಕೊಳ್ಬೇಕು. ಇದನ್ನು ಈಗ ನಾನು ಜರಡಿ ಆಡ್ಕೊಳ್ತಾ ಇದ್ದೀನಿ. ಗಂಟಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಪೌಡರ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಜರಡಿ ಆಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀಟಾಗಿ ಕರಗಿದ ಮೇಲೆ ಕುದಿ ಬರುತ್ತಲ್ಲ, ಆವಾಗ 1 ಚಮಚದಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ಬೇಕು. ನಿಂಬೆಹಣ್ಣು ರಸ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದ್ದು ಗಟ್ಟಿ ಪಾಕ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಬೇಕು. ಗಟ್ಟಿ ಪಾಕ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಒಂದು ಬೌಲಿಗೆ ಸ್ವಲ್ಪ ನೀರು ತೊಗೊಂಡು ಪಾಕ ಹಾಕ್ಕೋಬೇಕು. ಪಾಕ ಹಾಕಿದ್ಮೇಲೆ ಅದು ಡೈಲ್ಯೂಟ್ ಆಗಬಾರ್ದು. ಹೀಗೆ ತೆಗೆದು ಉಂಡೆ ಮಾಡಿದ್ರೆ ಈ ರೀತಿ ಉಂಡೆ ಆಗಬೇಕು. ಈ ರೀತಿ ಬರೋ ತನಕ ಪಾಕನ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಪಾಕ ಕಲರ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟು ನಾನು 1 ಪ್ಲೇಟ್ ತೊಗೊಂಡಿದ್ದೀನಿ. 1 ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಸವರ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಇದನ್ನು ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಪಾಕನ ಬಿಸಿ ಇದ್ದಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಸ್ಪೂನಿಂದ ಪಾಕನ ಈ ರೀತಿ ತಗೊಳ್ಬೇಕು. ಇಲ್ಲಿ ನಾನೇನು ಮಾಡಿಬಿಟ್ಟೆ ಅಂದರೆ ತುಂಬ ತಣ್ಣಗಾದ್ಮೇಲೆ ತೆಗಿಯೋಕ್ಕೆ ಹೋದೆ, ಹಂಗಾಗಿ ಇದು ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಬೆಚ್ಚಗಿದ್ದಾಗಲೇ ಪಾಕನ ಪ್ಲೇಟಿಂದ ತಗೊಳ್ಳಿ, ಆವಾಗ ನೀಟಾಗಿ ಬರುತ್ತೆ ಪಾಕ ತಟ್ಟೆಯಿಂದ. ಈ ಪಾಕನ ನೀಟಾಗಿ ತಟ್ಟೆಯಿಂದ ತಗೊಂಡು ನಾನಿವಾಗ ಇದನ್ನು ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಉಂಡೆನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇರಬೇಕು. ಸ್ಪ್ರೆಡ್ ಮಾಡಿ ಜಾಯಿನ್ ಮಾಡಬೇಕು, ಮತ್ತು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಜಾಯಿನ್ ಮಾಡಬೇಕು. ಈ ಪ್ರೋಸೆಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ, ಈ ಬ್ರೌನ್ ಕಲರ್ ಇದ್ದಿದ್ದ ಪಾಕ ಈ ರೀತಿ ಶೈನ್ ಆಗ್ತಾ ಬರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಆವಾಗ ಈ ಪ್ರೋಸೆಸ್ ಮಾಡಬೇಕಾದ್ರೆ ನಿಮಗೆ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಪ್ರೋಸೆಸ್ ಅಂತೂ. ಬ್ರೌನ್ ಕಲರ್ ಇದ್ದಿದ್ದು ಈ ಥರ ಶೈನ್ ಆಗುತ್ತಲ್ಲ ಆವಾಗ. ಇದನ್ನು ನಾವು ಹೆಚ್ಚು ಮಾಡಿದಷ್ಟು ಇದು ಹೆಚ್ಚು ಶೈನ್ ಆಗುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಯಾಂಡಿ ಥರ. ಇದಾದಮೇಲೆ ನಾನು ಅದನ್ನು ಜಾಯಿನ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಜಾಯಿನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು, ಆ ಪೌಡರ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಈ ಪೌಡರ್ನ ಹಾಕ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿ ಮತ್ತು ಜಾಯಿನ್ ಮಾಡ್ತಾ ಇರಬೇಕು. ನೋಡಿ, ಅಬ್ಸರ್ವ್ ಮಾಡಿ, ರೋಲ್ ಮಾಡಿ ಈ ರೀತಿ ರೌಂಡ್ ಮಾಡಬೇಕು. ಮತ್ತು ಅದನ್ನು ಎಕ್ಸ್ಪೆಂಡ್ ಮಾಡ್ತಾ ಇರಬೇಕು. ಮಧ್ಯ ಮಧ್ಯ ಪೌಡರ್ನ ಜಾಸ್ತಿ ಹಾಕ್ತಾ ಎಕ್ಸ್ಪೆಂಡ್ ಮಾಡ್ತಾ ಇರಬೇಕು. ಪೌಡ್ರು ನೀವು ಕಡಿಮೆ ಹಾಕಿದ್ರೆ ಏನಾಗುತ್ತೆ, ಅದು ಲೇಯರೆಲ್ಲ ಅಂಟ್ಕೊಂಬಿಡುತ್ತೆ.
ಅದಕ್ಕೋಸ್ಕರ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಟ್ವಿಸ್ಟ್ ಮಾಡ್ಕೊಳ್ತಾ ಎಕ್ಸ್ಪೆಂಡ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನಾವಂತೂ ಇದನ್ನು ಚಿಕ್ಕದ್ರಲ್ಲಿ ಅಜ್ಜಿ ಕೂದಲು ಅಂತಲೇ ಹೇಳ್ತಾ ಇದ್ವಿ. ಈ ಸೋಂಪಾಪುಡಿ ಅಂತ ಹೇಳಿದ್ದೇನೆ ಕಡಿಮೆ. ನೀವು ಚಿಕ್ಕದ್ರಲ್ಲಿ ಈ ಸ್ವೀಟಿಗೆ ಏನು ಹೇಳ್ತಾ ಇದ್ರಿ ಅದನ್ನು ಕಮೆಂಟ್ ಮಾಡಿ, ಓಕೆನಾ? ಆದರೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಈ ಸೋಂಪಾಪುಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡೂ ಇರಲಿಲ್ಲ ಈ ಸ್ವೀಟ್ನ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಮಾಡಾದ್ಮೇಲೆ ಅನ್ನಿಸ್ತು ತುಂಬ ಈಸಿಯಾಗಿ ನಾವು ಮನೇಲಿ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇನ್ನೊಂದು ಸಲ ಟ್ರೈ ಮಾಡಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಮನೇಲಿ, ಹೇಗೆ ಬಂದಿತ್ತು ಅಂತ ನನಗೆ ಹೇಳಿ, ಓಕೆನಾ? ಇದು ನೀವು ಎಷ್ಟು ಎಕ್ಸ್ಪೆಂಡ್ ಮಾಡ್ತೀರಾ ಅಷ್ಟು ಲೇಯರ್ಗಳು ಚೆನ್ನಾಗಿ ಬರುತ್ತೆ. ಅಂದರೆ ಈ ಪ್ರೋಸೆಸ್ನ ನೀವು ಜಾಸ್ತಿ ಮಾಡಿದಷ್ಟು ಜಾಸ್ತಿ ಎಳೆ ಎಳೆಯಾಗಿ ಬರ್ತಾ ಇರುತ್ತೆ. ನೋಡಿ, ನಾನು ಇಷ್ಟು ಲೇಯರ್ಗಳು ಬಂದ್ರೂ ನಾನು ಪ್ರೋಸೆಸ್ ಮಾಡ್ತಾನೇ ಇದ್ದೀನಿ ಇನ್ನೂ ತುಂಬ ಚೆನ್ನಾಗಿ ಬರಲಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇದು ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಅಜ್ಜಿ ಕೂದಲು ಥರನೇ ಕಾಣಿಸ್ತಾ ಇದೆ. ಇದನ್ನು ಈಗ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಲೇಯರ್ ಎಲ್ಲ ಕಟ್ಟಾಗುತ್ತೆ ಅಂತೇನಾದರೂ ನಿಮ್ಗೆ ಅನಿಸಿದ್ರೆ ಸ್ವಲ್ಪನೇ ತೊಗೊಂಡು ಒಂದು ಕಪ್ಪಿಗೆ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನೀವು ಸರ್ವ್ ಮಾಡ್ಬೋದು. ಆವಾಗ ಲೇಯರ್ ಆಗಿ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಅದು ನಾನು ಈ ರೀತಿ ಕಟ್ ಮಾಡಿ ಸರ್ವ್ ಮಾಡೋಣ ಅಂತೇಳಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಮ್ಮ ವಿಡಿಯೋನ ಇದೇ ಮೊದಲನೇ ಸರಿ ನೋಡ್ತಾ ಇದ್ದೀರಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.